ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪಲ್ಲವಿ ಸತೀಶ್. ನಾವು ನಮ್ಮ ಪಾಪುಗೆ ಮುಡಿ ಕೊಡಿಸ್ಬೇಕು ಅಂತ ಫ್ಯಾಮಿಲಿ ಎಲ್ಲ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು ಚಂದ್ರಚೂಡೇಶ್ವರ. ಅದಿರೋದು ಬ್ಯಾಂಗ್ಳೂರು ಎಲೆಕ್ಟ್ರಾನ್ ಸಿಟಿಯಿಂದ ಓನ್ಲಿ 10 ಮಿನಿಟ್ಸ್ ಆಗುತ್ತೆ. ಬಟ್ ಆದರೆ ಅದು ತಮಿಳ್ನಾಡಿಗೆ ಸೇರ್ಕೊಳ್ಳು. ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಮನೇಲೆಲ್ಲ ಪೂಜೆ ಮಾಡಿ ರೆಡಿಯಾಗಿ ಕಾರಲ್ಲಿ ಹೊರಟ್ವಿ. ಅಲ್ಲಿಗೆ ಬ್ಯಾಂಗ್ಳೂರು ಟು ಹೊಸೂರು ಹೈವೇ ರೋಡಲ್ಲೇ ಹೋಗಬೇಕು. ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಬಿಟ್ವಿ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಸುಮಾರು 9:30ರಿಂದ 10 ಗಂಟೆ ಆಗಿತ್ತು. ಹೋಗುವಾಗ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ. ಒನ್ ಡೇ ಟ್ರಿಪ್ ಹೋಗಬೇಕು ಅಂತ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಈ ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲಿಗೆ ಬಸ್ಸಲ್ಲಿ ಹೋಗಬೇಕು ಅಂತಂದರೆ 2 ರೂಟ್ ಇದೆ. ಒಂದು ಮಾರ್ಕೆಟ್ ಮೇಲೆ ಹೋಗ್ಬೋದು, ಇನ್ನೊಂದು ಬನಶಂಕರಿ ಹತ್ತಿಬೆಲೆ ಮೇಲೆ ಹೋಗ್ಬೋದು. ಆದರೆ ಓನ್ ವೆಹಿಕಲ್ಲೇ ಬೆಸ್ಟ್ ಆಗಿರುತ್ತೆ. ಇದು ಹೊಸೂರು ಬಸ್ ಸ್ಟಾಪಿಂದ 5 ಮಿನಿಟ್ಸ್ ಆಗುತ್ತೆ. ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಈ ದೇವಸ್ಥಾನ 700 ವರ್ಷದ ಹಳೆ ದೇವಸ್ಥಾನ. ಇದು ಬೆಟ್ಟದ ಮೇಲಿದೆ. ಇಲ್ಲಿಗೆ ಡೈರೆಕ್ಟಾಗಿ ಓನ್ ವೆಹಿಕಲ್ ಇದ್ದರೆ ದೇವಸ್ಥಾನದ ಹತ್ರನೇ ಹೋಗ್ಬೋದು. ಇಲ್ಲ ಅಂತಂದರೆ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಮೆಟ್ಲು ಹತ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ವ್ಯೂ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ದೂರ ಬೆಟ್ಟ ಹತ್ತಿದ್ರೆ ಸಾಕು, ಫುಲ್ ಊರೇ ಕಾಣಿಸುತ್ತೆ. ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಬೆಟ್ಟ ಹತ್ತುವಾಗ ಸಣ್ಣ ಸಣ್ಣ ಮಂಟಪ, ಚಿಕ್ಕ ಚಿಕ್ಕ ದೇವಸ್ಥಾನ ಎಲ್ಲನೂ ನೋಡ್ಬೋದು. ಹಾಗೆಯೇ ಮೇಲೆ ಹೋದ್ವಿ. ಪಾರ್ಕಿಂಗ್ಗೆ ಜಾಗ ಎಲ್ಲ ತುಂಬಾ ಚೆನ್ನಾಗಿದೆ. ಈ ದೊಡ್ಡ ಗೋಪುರ ಫಸ್ಟ್ ಏನು ಕಟ್ಟಿರಲಿಲ್ಲ, ಈಗ ರೀಸೆಂಟಾಗಿ ಕಟ್ಟಿದ್ದು ಇದನ್ನು. ಬೆಟ್ಟದ ಮೇಲಾಗಿರೋದ್ರಿಂದ ಈ ಜಾಗದಲ್ಲಂತೂ ತುಂಬಾ ಗಾಳಿ ಬೀಸುತ್ತೆ. ಹಾಗೆ ಇಲ್ಲಿ ನೇಚರ್ ಕೂಡ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಸ್ಪೆಷಲ್ ಪೂಜೆ ಏನಾದರೂ ಮಾಡಿಸ್ಬೇಕಾದ್ರೆ ಇಲ್ಲೇ ಟಿಕೆಟ್ ತೊಗೊಂಡು ಹೋಗ್ಬೋದು. ಡೈರೆಕ್ಟ್ ಗರ್ಭಗುಡಿಗೆ ಹೋಗ್ಬೋದು. ಇಲ್ಲ ಅಂತಂದರೆ ಕ್ಯೂನಲ್ಲಿ ಹೋಗಬೇಕಾಗುತ್ತೆ. ಹಾಗೆ ಇಲ್ಲಿ ಸಣ್ಣ ಬಸವನ್ನು ಕಟ್ಟಿದ್ದಾರೆ, ಚೆನ್ನಾಗಿದೆ ತುಂಬ. ದೇವಸ್ಥಾನ ಸುತ್ತಮುತ್ತ ಎಲ್ಲ ನೀಟಾಗಿ ಇಟ್ಟಿದ್ದಾರೆ. ತುಂಬ ಗಿಡಗಳು ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಪಾಪುಗಂತೂ ಇಲ್ಲಿ ಬಂದಿರೋದು ತುಂಬಾ ಖುಷಿಯಾಗಿದೆ. ಅವಳಂತೂ ಯಾರ ಹತ್ರನೂ ಬರ್ತಾನೆ ಇರಲಿಲ್ಲ. ಅವಳಾಗವಳೆ ಕಾಲು ಬಂದಿರೋದ್ರಿಂದ ಅಂತೂ ನಡಿತೀನಿ ಅಂತ ಏನು ನಡೆಯೋದು ಬೀಳೋದು. ಅಲ್ಲೆಲ್ಲರಿಗೂ ಬಾಯ್ ಮಾಡಿಕೊಂಡು ಅಲ್ಲಿರೋ ನಾಯಿಗೆಲ್ಲ ಟಾಟಾ ಮಾಡ್ಕೊಂಡೆಲ್ಲ ಆಟ ಆಡ್ಕೊಂಡು ನಿಂತಿದ್ಲು. ಈ ಮರ ಹರಳಿ ಮರ ಮತ್ತು ಬೇವಿನ ಮರ ಇದೆ. ಈ ಮರಕ್ಕೆ ಏನಾರು ಹರಕೆ ಕಟ್ಕೊಂಡ್ರೆ ಅದು ಈರೇಳುತ್ತೆ ಅಂತ ಹೇಳಿ ಇಲ್ಲಿ ತೊಟ್ಲು, ಪಾಪು ಆಗಿಲ್ಲದಿರೋ ತೊಟ್ಲು ಕಟ್ತಾರೆ, ಮದುವೆ ಆಗಿಲ್ಲದೆ ಇರೋರು ಏನೇನೋ ಕಟ್ಟಿದ್ದಾರೆ ಇಲ್ಲಿ. ನಾವೇನು ಕಟ್ಟಲಿಲ್ಲ, ಮರನ 3 ಸುತ್ತ ಹಾಕ್ಕೊಂಡು ಬಂದ್ವಿ. ಆಮೇಲೆ ಮುಡಿ ಕೊಡ್ಸೋಣ ಅಂತ ಪಾಪುನ ಕರ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನೋಡಿ, ಇಲ್ಲೇನೇನೋ ಕಟ್ಟಿದ್ದಾರೆ ನೋಡಿ. ಮುಡಿ ತೆಗಿತಾರಲ್ಲ ಅವ್ರಿಗೆ ಅಕ್ಕಿ, ಬೆಲ್ಲ, ಬಾಳೆಹಣ್ಣು, ಕಾಯಿ ಮತ್ತು ದಕ್ಷಿಣೆ ಎಲ್ಲ ಮನೆಯಿಂದನೇ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗಿದ್ವಿ. ಈಗ ಅಲ್ಲಿ ಯಾವುದೋ ಒಂದು ಪಾಪು ತುಂಬಾ ಜೋರಾಗಿ ಅಳ್ತಿತ್ತು. ಅವನ್ನ ನೋಡಿ ಈ ಪಾಪುನೂ ಅಳುತ್ತೆ ಅಂದ್ಬಿಟ್ಟು ನಾವು ದೂರ ಕರ್ಕೊಂಡು ಹೋಗಿದ್ವಿ. ಇವಳು ಅಳ್ತಿದ್ಲು. ಆಮೇಲೆ ಬಂದು ಕುತ್ಕೊಂಡು ಒಂದು ಸ್ವಲ್ಪ ಹತ್ಲು. ಆಮೇಲೆ ನೋಡಿದ್ರೆ ಫೋನ್ ತೋರಿಸ್ಕೊಂಡು ಸ್ವಲ್ಪ ಹೊತ್ತು ಕೂರಿಸ್ಕೊಂಡಾಗ ಸುಮ್ಮನೆ ಇದ್ಲು. ಫುಲ್ಲು ಕೊನೆ ತನಕ ಮುಡಿ ಮಾಡಿಸೋ ಗಂಟ ಒಂಚೂರೂ ಅಳ್ಳೇ ಇಲ್ಲ ನಮ್ಮ ಪಾಪು. ಹಾಗೆ ಮುಡಿ ಮಾಡಿಸ್ಕೊಂಡು ಸರಿ ಅಂತೇಳಿ ಸ್ನಾನ ಮಾಡಿಸೋಣ ಅಂತ ಬಿಸಿನೀರಿಗೆ ಫಸ್ಟೇ ಹೇಳಿದ್ವಿ. ಬಿಸಿನೀರು 1 ಬಕೆಟ್ಗೆ 150 ರೂಪಾಯಿ ಇಸ್ಕೊಂಡ್ರು. ಆದರೆ ಅದೇನು ಬಿಸಿ ಇರಲಿಲ್ಲ. ಪಾಪುಗೋಸ್ಕರ ಅಂದ್ಬಿಟ್ಟು ಇಸ್ಕೊಂಡ್ವಿ. ಸ್ನಾನ ಎಲ್ಲ ಮಾಡಿಸ್ಕೊಂಡು ಮತ್ತೆ ಕಾರ್ ಹತ್ರ ಬಂದ್ವಿ. ಕಾರ್ ಹತ್ರ ಎಲ್ಲ ಪೂಜೆ ಸಾಮಾನು ಮನೆಯಿಂದನೇ ತೊಗೊಂಡೋಗಿದ್ವಲ್ಲ, ಅದನ್ನೆಲ್ಲ ಕುತ್ಕೊಂಡು ಅಲ್ಲೇ ತಟ್ಟೆಯಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಬಾಳೆಹಣ್ಣು, ಎಲೆ ಅಡಿಕೆ, ಕಾಯಿ. ನಾವು ಹೋಗಿದ್ದು ಕಾರ್ತಿಕ್ ಮಾಸ ಆಗಿರೋದ್ರಿಂದ ಒಂದು ಪ್ಯಾಕೆಟ್ ಎಣ್ಣೆನೂ ತೊಗೊಂಡಿದ್ವಿ. ಮಡ್ಲಕ್ಕಿನೂ ಎಲ್ಲ ಆ ತಟ್ಟೆಲ್ಲೇ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ನಾವು ಹೋದಾಗ ಸ್ವಲ್ಪ ಲೇಟ್ ಆಗಿತ್ತು. ನಾವು ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮ್ ಹೋಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು ಕ್ಯೂನಲ್ಲಿ. ಆಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ಗರ್ಭಗುಡಿ ಒಳಗೆ ವೀಡಿಯೋ ಫೋಟೋ ಅಲೌ ಇರಲಿಲ್ಲ. ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಹೋದಾಗ ತುಂಬ ಜನ ಬಂದಿದ್ದರು. ಕಾರ್ತಿಕ್ ಮಾಸ ಆಗಿರೋದ್ರಿಂದ ಎಲ್ಲೆಲ್ಲೋ ದೀಪ ಬೆಳಗ್ತಿದ್ರು. ದೀಪಕ್ಕೆಲ್ಲ ಎಣ್ಣೆ ಹಾಕಿ ಹಾಗೆ ನಮ್ಮ ಪಾಪುಗೆ ಆರತಿ ಮಾಡೋಣ ಅಂತ ಆರತಿನೆಲ್ಲ ರೆಡಿ ಮಾಡ್ಕೊಂಡ್ವಿ. ಆರತಿ ಮಾಡೋದಕ್ಕೆ ಕೆಂಪು ನೀರೆಲ್ಲ ಮನೇಲೇ ಮಾಡ್ಕೊಂಡು ಹೋಗಿದ್ವಿ. ತಟ್ಟೆಗೆ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಎಲ್ಲ ಇಟ್ಟು ಇನ್ನೊಂದು ತಟ್ಟೆಯಲ್ಲಿ ಅವಳಿಗೆ ಹಾರ, ಅರಿಶಿನ ಕುಂಕುಮ ಕೊಡೋಕ್ಕೆ ಬಾಳೆಹಣ್ಣು, ಮನೆಯಿಂದನೇ ಸಕ್ಕರೆ ಪೌಡರ್ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಅದನ್ನೆಲ್ಲ ಜೋಡಿಸಿ ಇಟ್ಕೊಂಡ್ವಿ. ಅವಳಿಗೆ ಹಾರ ಹಾಕಿರೋದ್ರಿಂದ ಕುತ್ಕೊಳ್ತಾನೆ ಇರಲಿಲ್ಲ. ಏನೋ ಕಂಫರ್ಟಬಲ್ ಇರಲಿಲ್ಲ ಅನಿಸುತ್ತೆ, ಅದು ಭಾರ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಅಳ್ತಿದ್ಲು. ಆಮೇಲೆ 3 ಜನ ಸೇರಿ ಆರತಿ ಮಾಡಿದ್ವಿ. ಅಲ್ಲೇ ದೇವಸ್ಥಾನಕ್ಕೆ ಬಂದಿರೋರಿಗೆ ಅರಿಶಿನ ಕುಂಕುಮ ಕೊಟ್ಟು ಪಾಪುಗೆಲ್ಲ ಆಶೀರ್ವಾದ ಮಾಡಿದ್ರು. ಕೊಡ್ಕೋಸಿದ
ಅಲ್ಲಿ ತುಂಬಾ ಚಿಕ್ಕ ಚಿಕ್ಕ ದೇವಸ್ಥಾನ ಗರ್ಭಗುಡಿ ಥರ ಇದೆ. ಅಲ್ಲೆಲ್ಲ ಮಂಗಳಾರತಿ ತಗೊಂಡು ಹಾಗೆ ಈಚೆ ದಾಸಭವನ ಇದೆ. ದಾಸಭವನದಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ದೇವಸ್ಥಾನದ ಒಳಗಡೆ ಕಲ್ಲಿಂದನೇ ಕಟ್ಟಿದ್ದಾರೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲೇ ದಾಸಭವನ ಕೂಡ ಇದೆ. ದಾಸಭವನದಲ್ಲಿ ಊಟ ಮಾಡಿಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ಹೋಗುವಾಗಂತೂ ತುಂಬಾ ಟ್ರಾಫಿಕ್ ಇತ್ತು. ಆಗೋ ಈಗ ಬಂದು ಮನೆಗೆ ಸೇರಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.